ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ 14 ದಿನಗಳ ನ್ಯಾಯಾಂಗ ಬಂಧನ. ಎಸ್ಐಟಿ ಕಸ್ಟಡಿಯಲ್ಲಿ ವಿಚಾರಣೆಯನ್ನು ಎದುರಿಸ್ತಾ ಇದ್ದಂತಹ ಪ್ರಜ್ವಲ್ ಜೂನ್ 24ರವರೆಗೆ ಇಂದು ಜೈಲು ಪಾಲಾಗ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿಗೆ ಪೊಲೀಸರು ಕರೆದೊಯ್ಯಲಿದ್ದು ಪ್ರಜ್ವಲ್ ರೇವಣ್ಣಗೆ ಜೈಲೇ ಗತಿ. ನ್ಯಾಯಾಂಗ ಬಂಧನ ವಿಧಿಸಿ 42ನೇ ಎಸಿಎಂಎಂ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಹೊಳೆನರಸೀಪುರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅವರನ್ನ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇತ್ತು. ಸ್ಥಳ ಮಹಜರ್ ಕೂಡ ನಡೆಸಲಾಗಿತ್ತು. ಆದರೆ ಮತ್ತಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೇಳಲಿಲ್ಲ ಎಸ್ಐಟಿ. ಈಗ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ರಮೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಪರಪ್ಪನ ಅಗ್ರಹಾರಕ್ಕೆ ಪ್ರಜ್ವಲ್ ರೇವಣ್ಣ ಅವರನ್ನ ಕಳಿಸಲಾಗುತ್ತೆ. 14 ದಿನಗಳ ನ್ಯಾಯಾಂಗ ಬಂಧನ. ಈ ಪ್ರಕರಣದಲ್ಲಿ ಮುಂದಿನ ಪ್ರಕ್ರಿಯೆಗಳು ಹೇಗೆ ಸಾಗುತ್ತೆ? ಎಸ್ಐಟಿ ವಿಚಾರಣೆ ವೇಳೆ ಪ್ರಜ್ವಲ್ ಯಾವ ಪ್ರಶ್ನೆಗೂ ಸಮರ್ಪಕ ಉತ್ತರ ಕೊಟ್ಟಿಲ್ಲ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇತ್ತು. ಹಾಗಿದ್ದೂ ಕೂಡ ಯಾಕೆ ಇನ್ನಷ್ಟು ದಿನಗಳ ಕಾಲ ಕಸ್ಟಡಿ ತೆಗೆದುಕೊಳ್ಳಿಲ್ಲ, ಅಥವಾ ಮುಂದಿನ ದಿನಗಳಲ್ಲಿ ಮತ್ತೆ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ? ಹೇಗೆ? ಪ್ರತಿಮಾ, ಏನು ಪ್ರಜ್ವಲ್ ರೇವಣ್ಣ ವಿರುದ್ಧ ಒಟ್ಟು 3 ಪ್ರಕರಣಗಳು ದಾಖಲಾಗಿರುವಂತದ್ದು. 3 ಪ್ರಕರಣಗಳು ಅತ್ಯಾಚಾರದ ಆರೋಪದ ಪ್ರಕರಣಗಳಾಗಿರುವಂತದ್ದು. ಆದರೆ ವಿದೇಶದಿಂದ ಪ್ರಜ್ವಲ್ ರೇವಣ್ಣ ಬಂದ ತಕ್ಷಣ ಏರ್ಪೋರ್ಟ್ನಲ್ಲಿ ವಶಕ್ಕೆ ಪಡೆದಂತ ಎಸ್ಐಟಿ ಅಧಿಕಾರಿಗಳು ಅದರಲ್ಲಿ ಹೊಳೆನರಸೀಪುರ ಪ್ರಕರಣದಲ್ಲಿ ದಾಖಲಾದಂತಹ ಪ್ರಕರಣದಲ್ಲಿ ಅವ್ರನ್ನ ಅರೆಸ್ಟ್ ತೋರಿಸ್ತಾರೆ. ಅರೆಸ್ಟ್ ತೋರಿಸಿ ನ್ಯಾಯಾಂಗದ ಮುಂದೆ ಹಾಜರುಪಡಿಸಿ ಆ ಮೂಲಕ ಅವ್ರನ್ನ ಏನು 10 ದಿನಗಳ ಕಾಲ ಅಂದ್ರೆ 14 ದಿನಗಳ ಕಾಲ ವಶಕ್ಕೆ ನೀಡಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ತಾರೆ. ಆದರೆ ಕೋರ್ಟ್ ಅವ್ರನ್ನ 6 ದಿನಗಳ ಕಾಲ ಮಾತ್ರ ಕೊಡುತ್ತೆ. ಅದಾದ ನಂತರ ಮತ್ತೊಮ್ಮೆ 4 ದಿನಗಳ ಕಾಲ, ಒಟ್ಟು 10 ದಿನಗಳ ಕಾಲ ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಒಳಪಡಿಸಿರುವಂತದ್ದು. ಈ ಸಂದರ್ಭದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದ ಉತ್ತರವನ್ನ ಪಡ್ಕೊಳ್ಳುವಂತ ಪ್ರಯತ್ನವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾರೆ. ಆದ್ರೆ ಪ್ರಜ್ವಲ್ ರೇವಣ್ಣ ಯಾವುದಕ್ಕೂ ಸರಿಯಾಗಿ ರೀತಿ ಉತ್ತರಿಸಿಲ್ಲ. ನನಗೆ ಯಾವುದು ಗೊತ್ತಿಲ್ಲ ಅನ್ನುವಂಥದ್ದು, ಕೆಲವೊಂದು ವಿಡಿಯೋಗಳನ್ನ ತೋರಿಸಿ ಇದು ನೀವೇನಾ, ಈ ಮಹಿಳೆ ಗೊತ್ತಾ ಅನ್ನುವಂಥದ್ದು ಕೇಳಿದ್ರೆ ನನಗೆ ಗೊತ್ತಿಲ್ಲ ಅನ್ನುವಂಥ ನೆಗೆಟಿವ್ ಆನ್ಸರ್ನೇ ಕೂಡ ಮಾಡಿದ್ದಾರೆ ಅನ್ನುವಂಥದ್ದು. ಮತ್ತೆ ಈ ಒಂದು ಈ ವಿಡಿಯೋವನ್ನ ಏನು ರೆಕಾರ್ಡ್ ಮಾಡಿದಂತ ಮೊಬೈಲ್ನ ಹುಡುಕಾಟ ಮಾಡುವಂಥದ್ದು ಕೂಡ ಪೊಲೀಸರಿಗೆ ದೊಡ್ಡ ಚಾಲೆಂಜಿಂಗ್ ಆಗಿತ್ತು. ಆ ಬಗ್ಗೆ ಕೂಡ ಸರಿಯಾದ ಮಾಹಿತಿಯನ್ನ ಪ್ರಜ್ವಲ್ ರೇವಣ್ಣ ಇವ್ರಿಗೂ ಕೊಟ್ಟಿಲ್ಲ ಅನ್ನುವಂಥದ್ದು. ಆದ್ರೆ ಘಟನೆ ಎಲ್ಲಿ ನಡೆದಿತ್ತು ಅನ್ನುವಂಥ ಆರೋಪ ಇದೆ. ಆ ಒಂದು ಜಾಗಕ್ಕೂ ಕೂಡ ಕರ್ಕೊಂಡೋಗಿ ಮಾಜರನ್ನ ಮಾಡಿರುವಂತಹದ್ದು. ಸೊ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಸಾಮಾನ್ಯವಾಗಿ 14 ದಿನಗಳ ಕಾಲ ವಶಕ್ಕೆ ಪಡೆದು ತನಿಖೆಯನ್ನ ಮಾಡ್ಲಿಕ್ಕೆ ಅಂದ್ರೆ ಎಸ್ಐಟಿ ಅಧಿಕಾರಿಗಳಿಗೆ ಪೊಲೀಸರಿಗೆ ಅವಕಾಶಗಳಿರುವಂತದ್ದು. ಹಾಗಾಗಿ ಈಗಾಗಲೇ 2 ಬಾರಿ ಏನು ವಶಕ್ಕೆ ಪಡೆದಿದ್ದಾರೆ. ಮತ್ತೆ ಕೂಡ ಪ್ರಜ್ವಲ್ ರೇವಣ್ಣ ಇದೇ ಪ್ರಕರಣದಲ್ಲಿ ಬೇಕು ಅನ್ನುವಂಥದ್ದಾದ್ರೆ ಅದಕ್ಕೆ ಸರಿಯಾದಂತ ರೀತಿ ಒಂದು ಕಾರಣವನ್ನ ಕೊಡಬೇಕು ಅನ್ನುವಂಥದ್ದು ಕೂಡ ಇರುವಂತದ್ದು. ಏನೋ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನಿಂದ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದ ನಂತರ ಪರಪ್ಪನಗರದ ಕಡೆ ಕರ್ಕೊಂಡು ಹೋಗುವಂತ ಸಾಧ್ಯತೆಗಳಿಗೆಲ್ಲ ತಯಾರಿಗಳನ್ನ ಮಾಡ್ಕೊಂಡಿರುವಂತಹದ್ದು. ಪ್ರತಿಮಾ, ಅಂದ್ರೆ ಒಂದು ಪ್ರಕರಣದಲ್ಲಿ ಈಗಾಗಲೇ 2 ಬಾರಿ ವಶಕ್ಕೆ ಪಡೆದಿರೋದ್ರಿಂದ 3ನೇ ಬಾರಿ ವಶಕ್ಕೆ ಬೇಕು ಅನ್ನೋದು ಅದಕ್ಕೆ ಸೂಕ್ತ ಕಾರಣವನ್ನ ಕೊಡಬೇಕಾಗುತ್ತೆ. ಕೇವಲ ಈ ಮೊದಲು ಹೇಳಿದಂತೆ ಅವ್ರ ಉತ್ತರವನ್ನು ಕೊಡ್ತಾ ಇಲ್ಲ ಅಥವಾ ಸಾಕ್ಷಿಗಳನ್ನ ಹೇಳ್ತಾ ಇಲ್ಲ, ಇದೇ ಕಾರಣವನ್ನ ಮತ್ತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಈ ಪ್ರಕರಣದಲ್ಲಿ ತನಿಖೆ ಮುಕ್ತಾಯ ಆಗಿದೆ ಅನ್ನುವಂತಹ ಒಂದು ವರದಿಯನ್ನು ಕೂಡ ಕೊಟ್ಟಿರುವಂತದ್ದು. ಮತ್ತೆ ತನಿಖಾ ವರದಿ ಮತ್ತೆ ಕೇಸ್ ಡೈರಿ ಅಂದ್ರೆ ಸೀಲ್ಡ್ ಕವರ್ ನಲ್ಲಿ ಕೋರ್ಟ್ಗೆ ಕೂಡ ಕೊಟ್ಟಿದ್ದಾರೆ. ಮತ್ತೆ ಈ ಸಂದರ್ಭದಲ್ಲಿ ನ್ಯಾಯಾಧೀಶರು ನೇರವಾಗಿ ಪ್ರಜ್ವಲ್ ರೇವಣ್ಣ ಜೊತೆ ಮಾತಾಡ್ತಾರೆ. ಏನಾದರೂ ತೊಂದರೆಗಳಾಯ್ತಾ ನಿಮಗೆ ಅನ್ನುವಂಥದ್ದು, ಅಥವಾ ಏನಾದರೂ ಕೋರ್ಟ್ಗೆ ಹೇಳುವಂತದ್ದು ಇದೆಯಾ ಅನ್ನುವಂಥ ಪ್ರಶ್ನೆಯನ್ನ ಕೇಳಿದ್ದಾರೆ ನ್ಯಾಯಾಧೀಶರು. ಆ ಸಂದರ್ಭದಲ್ಲಿ ಏನು ಹೇಳುವಂತದ್ದಿಲ್ಲ, ಮತ್ತೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಅನ್ನುವಂಥ ಉತ್ತರ ಪ್ರಜ್ವಲ್ ರೇವಣ್ಣ ಕಡೆಯಿಂದ ಬಂದಿರುವಂತದ್ದು. ಹಾಗಾಗಿ ಅಂತಿಮವಾಗಿ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿ ಕೋರ್ಟ್ ಆದೇಶವನ್ನ ಮಾಡಿದೆ. ಇಲ್ಲಿರುವಂತಹ ಪ್ರಶ್ನೆ ಅಂದ್ರೆ ಇನ್ನೂ 2 ಪ್ರಕರಣಗಳು ಎಸ್ಐಟಿ ಮುಂದೆ ಇರುವಂತಹದ್ದು. ಆ 2 ಪ್ರಕರಣದಲ್ಲಿಯೂ ಕೂಡ ಮತ್ತೆ ಯಾವಾಗ ಮಾಡ್ತಾರೆ, ಮತ್ತೆ ಯಾವಾಗ ಮತ್ತೆ ವಶಕ್ಕೆ ಪಡಿತಾರೆ ಅನ್ನುವಂಥ ಪ್ರಶ್ನೆಗಳಿರುವಂಥದ್ದು. ಆದರೆ ಈಗ ಸದ್ಯಕ್ಕೆ ಒಂದು ಪ್ರಕರಣ ಮುಕ್ತಾಯ ಆಗಿರೋದ್ರಿಂದ ನ್ಯಾಯಾಂಗ ಬಂಧನಕ್ಕೆ ಅಂದ್ರೆ ನೀಡಿ ಅಂತೇಳಿ ಸೂಚನೆ ಅಂದ್ರೆ ಮನವಿಯನ್ನು ಮಾಡಿದ್ದಾರೆ, ಮತ್ತೆ ವಶಕ್ಕೆ ಪಡೆದಿಲ್ಲ. ಅದಾದ ನಂತರ ಮತ್ತೆ ಕೆಲ ದಿನಗಳಾದ ನಂತರ ಕೋರ್ಟ್ ಮುಂದೆ ಮನವಿಯನ್ನು ಸಲ್ಲಿಸುವ ಮೂಲಕ ಅಂದ್ರೆ ಬಾಡಿ ವಾರೆಂಟ್ ಮೂಲಕ ಮತ್ತೆ ಬೇರೆ ಪ್ರಕರಣದಲ್ಲಿ ಅವರಿಗೆ ತನಿಖೆಯನ್ನು ಮಾಡಲಿಕ್ಕೆ ಅವಕಾಶಗಳಿದೆ ಅಂತೇಳಿ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳಿರುವಂತಹದ್ದು. ಪ್ರತಿಮಾ, ರಮೇಶ್, ಇದು ಹೇಗೆ ಸಾಕ್ತಾ ಹೋಗುತ್ತೆ? ಈಗ ಅವ್ರ ಪ್ರಶ್ನೆ ಕೇಳ್ತಾರೆ, ಅವರು ಉತ್ತರ ಕೊಡಲ್ಲ, ಯಾವುದಕ್ಕೂ ಕೂಡ ಸಮರ್ಪಕವಾಗಿ ಅವರು ಅಭಿಪ್ರಾಯ ವ್ಯಕ್ತಪಡಿಸಲ್ಲ, ಜೊತೆಗೆ ಸಾಕ್ಷಿಗಳು ಸಮರ್ಪಕವಾಗಿ ಸಿಗ್ಲಿಲ್ಲ ಅಂತಂದ್ರೆ 14 ದಿನಗಳ ನ್ಯಾಯಾಂಗ ಬಂಧನ ಮುಂದೇನು ಅನ್ನೋದು? ಪ್ರತಿಮಾ, ಅಂದ್ರೆ ಒಬ್ಬ ಆರೋಪಿಯನ್ನ ಯಾವುದೇ ಪ್ರಕರಣದಲ್ಲಿ ಪೊಲೀಸರು ಕರ್ಕೊಂಡು ಬಂದ ನಂತರ ಅವರ ವಿರುದ್ಧ ಇರುವಂತಹ ಆರೋಪಗಳೇನು ಬಂದಂತ ದೂರಾಗ್ಲಿ ಅಥವಾ ಸಿಕ್ಕಂತ ಸಾಕ್ಷಿಗಳನ್ನ ಆಧರಿಸಿ ಆರೋಪಿಗೆ ಪ್ರಶ್ನೆಯನ್ನ ಕೇಳ್ತಾರೆ. ಆದ್ರೆ ಆ ಪ್ರಶ್ನೆಗೆ ಉತ್ತರವನ್ನ ಕೊಡಬಹುದು ಅಥವಾ ಅದಕ್ಕೆ ನಿರಾಕರಿಸಬಹುದು. ನಿರಾಕರಿಸಲಿಕ್ಕೂ ಕೂಡ ಒಬ್ಬ ಆರೋಪಿಗೆ ಅವಕಾಶಗಳಿದೆ, ಅಧಿಕಾರ ಇದೆ. ಅಂದ್ರೆ ಈ ಪೊಲೀಸರು ಕೇಳಿದಂತ ಎಲ್ಲ ಪ್ರಶ್ನೆಗೆ ಉತ್ತರ ಕೊಡ್ಲೇಬೇಕಂತೇನಿಲ್ಲ. ಆದ್ರೆ ಪೊಲೀಸರು ಯಾವ ತನಿಖೆಯನ್ನ ಮಾಡ್ತಿರ್ತಾರೆ ಅವನ ಅಂದ್ರೆ ಒಬ್ಬ ಆರೋಪಿ ವಿರುದ್ಧ ಇರುವಂತಹ ಸಾಕ್ಷಿಗಳನ್ನ ಕಲೆ ಹಾಕಬೇಕು, ಅದನ್ನ ಎಸ್ಟಾಬ್ಲಿಷ್ ಮಾಡಬೇಕಾಗುತ್ತೆ.
ಮತ್ತೆ ಅದಕ್ಕೆ ಬೇಕಾದಂಥ ಮೆಟೀರಿಯಲ್ ಎವಿಡೆನ್ಸ್ ಆಗಲಿ ಅಥವಾ ಓರಲ್ ಎವಿಡೆನ್ಸ್ಗಳಾಗಲಿ ಅಥವಾ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಕಲೆ ಹಾಕಬೇಕಾಗುತ್ತೆ. ಹಾಗಾಗಿ ಆರೋಪಿ ಸಹಕರಿಸಿಲ್ಲ ಅನ್ನುವಂಥ ಕಾರಣಕ್ಕೆ ಆ ಕೇಸಲ್ಲಿ ಏನು ಆರೋಪಿಗೆ ಸಹಜವಾಗಿ ಅವ್ರು ಯಾವುದು ಅಂದರೆ ಅವ್ರಿಗೆ ಅನುಕೂಲ ಆಗೋದಿಲ್ಲ. ಆದರೆ ಪೊಲೀಸರು ತನಿಖೆಯನ್ನು ಮಾಡಬೇಕಾಗುತ್ತೆ. ಕೇಳುವಂಥ ಪ್ರಶ್ನೆಗಳಿಗೆ ಏನು ಉತ್ತರವನ್ನು ಕೊಡ್ತಾರೆ ಅದು ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ಅದನ್ನು ದಾಖಲು ಮಾಡಿಕೊಳ್ಳುವಂಥದ್ದು ಮತ್ತು ಅದರಿಂದ ಉತ್ತರವನ್ನು ಅಂದರೆ ಒಬ್ಬ ಆರೋಪಿಯಿಂದ ಉತ್ತರವನ್ನು ಬಾಯಿ ಬಿಡಿಸಲಿಕ್ಕೆ ಏನೆಲ್ಲ ಒಂದಷ್ಟು ಸಾಧ್ಯತೆಗಳಿದೆ ಪೊಲೀಸರಿಗೆ, ಆ ಸಾಧ್ಯತೆಗಳಲ್ಲಿ ಪ್ರಯತ್ನವನ್ನು ಮಾಡ್ತಾರೆ. ಅದರ ಉತ್ತರವನ್ನು ಕೊಡದೇ ಇದ್ದ ಸಂದರ್ಭದಲ್ಲಿ ಅಂದರೆ ಆ ಪ್ರಯತ್ನವನ್ನು ಮಾಡಿ ಅಥವಾ ಏನು ಉತ್ತರವನ್ನು ಕೊಡ್ತಾರೆ ಅದನ್ನು ದಾಖಲಿಸಿಕೊಳ್ಳುವಂಥದ್ದು ಮತ್ತು ಸಾಕ್ಷಿಗಳನ್ನ ಕಲೆ ಹಾಕುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾರೆ. ಅದೇ ರೀತಿ ಪ್ರಜ್ವಲ್ ಪ್ರಕರಣದಲ್ಲಿ ಕೂಡ ಪ್ರಶ್ನೆಗಳನ್ನು ಮಾಡಿದ್ದಾರೆ. ಸುಮಾರು 10 ದಿನಗಳ ಕಾಲ ಪ್ರಶ್ನೆ ಮಾಡುವಂಥದ್ದು, ಮಹಜರಿಗೆ ಹೋಗುವಂಥದ್ದು ಮತ್ತು ಟೆಕ್ನಿಕಲಿ ಆತನ ಮೊಬೈಲನ್ನು ಹುಡುಕಾಟ ಮಾಡುವಂಥದ್ದು, ಆತನಿಂದ ಕೇಳಿ ಪಡೆಯುವಂಥ ಕೆಲಸಗಳು ಆಗಿದೆ. ಆದರೆ ಈವರೆಗೆ ಮೊಬೈಲ್ ಸಿಕ್ಕಿಲ್ಲ ಮತ್ತು ಆರೋಪವನ್ನು ಪ್ರಜ್ವಲ್ ಎಲ್ಲ ಒಂದು ಕಡೆ ಒಪ್ಪಿಕೊಂಡಿಲ್ಲ, ಎಲ್ಲವನ್ನು ಕೂಡ ನಿರಾಕರಿಸಿದ್ದಾನೆ ಅನ್ನುವಂಥದ್ದು. ಹಾಗಾಗಿ 10 ದಿನಗಳ ಕಾಲ ಈಗಾಗಲೇ ವಿಚಾರಣೆ ನಡೆದಿರೋದ್ರಿಂದ ಪೊಲೀಸ್ ಕಸ್ಟಡಿಯಲ್ಲಿ ಮತ್ತೆ ಕೇಳಲಿಕ್ಕೆ ಅಂದರೆ ಕೇಳಬಹುದಿತ್ತು, ಆದರೆ ಕೋರ್ಟ್ಗೆ ಯಾಕೆ ಕೇಳ್ತೀವಿ ಅನ್ನೋದನ್ನ ಸಮಂಜಸವಾದ ಕಾರಣವನ್ನು ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಈ ಪ್ರಕರಣದಲ್ಲಿ ಸಾಕು ಅಂತ ನಿರ್ಧಾರ ಮಾಡದಂತೆ ಕಾಣ್ತಾ ಇರುವಂಥದ್ದು SIT. ಹಾಗಾಗಿ ಇವತ್ತು ಮತ್ತೆ PC ಕಸ್ಟಡಿಗೆ ಕೇಳದೇ ಇರೋದ್ರಿಂದ ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ಆದೇಶ ನೀಡಿದೆ ಮತ್ತು ಉಳಿದ ಪ್ರಕರಣಗಳಿಗೆ ಮತ್ತೆ ಅವರ ಅರ್ಜಿಯನ್ನು ಸಲ್ಲಿಸಿ ಬಾಡಿ ವಾರೆಂಟ್ ಮೂಲಕ ವಶಕ್ಕೆ ಪಡ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಪ್ರತಿಮಾ, ಥ್ಯಾಂಕ್ ಯು ರಮೇಶ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.